ಏನ್ರಿ ಲವ್ ಅಂದ್ರೆ ಏನ್ ಅನ್ಕೊಂಡದಾರೆ? ಬಟ್ಟೆ ಎಲ್ಲ ಬಿಚಾಕಿ ಫೋಟೋ ಹೊಡೆದು ಒಬ್ಬನ ಕಳಿಸೋದು ಲವ್? ಅದನ್ನ ಯಾರು ಮಾಡ್ತಾರೆ? ವೇಶ್ಯರು ಮಾಡ್ತಾರೆ. ಒಬ್ಬನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಅವನಿಗೆ ನನ್ನನ್ನು ಅವನೇ ತನ್ನನ್ನು ಒಪ್ಪಿಸ್ಕೊಡ್ತಿರಲ್ಲ. ಯಾವ ನಂಬಿಕೆಯ ಮೇಲೆ ನಿನ್ನನ್ನು ಹೆತ್ತು ಸಾಕಿ ಸಲಹಿ ಅನ್ನ ಕೊಟ್ಟು ಬಟ್ಟೆ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ತ್ಯಾಗ ಮಾಡಿದಂತ ತಂದೆ ತಾಯಿಗಿಂತ ಅಧಿಕವಾಗಿ ಯಾರನ್ನಿವತ್ತು ಯವನಸ್ಥರು ನಂಬ್ತಾ ಇದ್ದಾರೆ ಗೊತ್ತಾ ನಿಮಗೆ? ಸರ್, ಇದೇ ಭಾರತ ದೇಶದಲ್ಲಿ ಪ್ರತಿ ವರ್ಷ 15 ಮಿಲಿಯನ್ ಅಬಾರ್ಷನ್ಸ್ ಆಗ್ತದೆ. 15 ಲಕ್ಷ ಅಬಾರ್ಷನ್ಸ್ ಆಗ್ತದೆ. ಆ 15 ಲಕ್ಷದಲ್ಲಿ 81%, 81%, 19% ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎದುರು ನೋಡದೆ ಅಬಾರ್ಷನ್ ಆಗೋದು. ಇನ್ನು 81% ಎಷ್ಟು ವಯಸ್ಸಿನವ್ರು ಗೊತ್ತಾ? 14 ವಯಸ್ಸಿನಿಂದ 26 ವಯಸ್ಸಿನ ಒಳಗೆ ಹೆಣ್ಣು ಮಕ್ಕಳು 81% ಅಲ್ಲಲ್ಲಿ ಯಾರನ್ನೋ ನಂಬಿ ಏಮಾರಿ ತಮ್ಮ ಶೀಲವನ್ನ ವರ್ಜಿನಿಟಿಯನ್ನ ಕಳ್ಕೊಂಡು, ಕೆಲವರಿಗೆ ಏನ ಶೀಲ ಅಂದ್ರೆ ಏನ್ ಪಾಸ್ಟರ್, ಪಕ್ಕದಲ್ಲಿ ಅವರಲ್ಲ ಅವ್ರ ಅಂತಾರೆ. ನಾನು ಹೇಳಿ, ಒಂದು ಯವನಸ್ಥನಿಗೆ, ಒಂದು ಯವನಸ್ಥೆಯ ಲೈಫ್ ಅಲ್ಲಿ ದೇವರು ನಿನ್ನನ್ನು ಉಪಯೋಗ ಮಾಡಬೇಕು ಅಂತಂದ್ರೆ, ಮರಿಯಳು ಕನ್ನಿಕೆಯಾಗಿ ತನ್ನ ಶುದ್ಧ ಕನ್ನಿಕೆಯನ್ನ ಅವಳು ಕಾಪಾಡ್ಕೊಂಡಿದ್ಲು. ಅವಳು ಯವನಸ್ಥಳಾಗಿದ್ಲು, ಸೌಂದರ್ಯವಾಗಿದ್ಲು, ಜಗತ್ ರಕ್ಷಕನಿಗೆ ಸ್ತೋತ್ರ ಜನ್ಮ ಕೊಡುವಂತ ತಾಯಾಗಿ ದೇವರು ಮರಿಯಳನ್ನ ಆರಿಸ್ಕೊಂಡ. ಯಾಕೆ ಗೊತ್ತಾ? ತನ್ನ ಶುದ್ಧತೆಯನ್ನ, ಕನ್ನಿಕತ್ವೆಯನ್ನ ಕಾಪಾಡ್ಕೊಂಡಿದ್ಲು. ಇಲ್ಲಿ ಕೆಲವರು ಕುಳಿತಿದ್ದೀರಾ, ನಿಮಗೆ ಗೊತ್ತದೆ, 1, 2, 3, 4 ಏನಮ್ಮ ನೀನೇನು ಆಟ ಸಾಮಾನ? ಸಹೋದರ, ನಿನ್ನ ಜೊತೆಯಲ್ಲಿ ಒಂದು ಅಕ್ಕ, ನಿನ್ನ ಜೊತೆಯಲ್ಲಿ ಒಂದು ತಂಗಿ, ನೀನು ಒಂದು ತಾಯಿ ಅದೇ ಹಾಲು ಕುಡಿದು ಬೆಳೆದಿರೋನಲ್ವಾ? ಒಂದು ಹೆಣ್ಣಿನ ಲೈಫ್ ಅನ್ನ ಹಾಳು ಮಾಡಬೇಕು ಅಂತ ಮನಸ್ಸಿಟ್ಟು ನೀನು ಮೋಹವಾಗಿ ಎದ್ದರೆ, ನಿನ್ನ ಲೈಫ್ ಅಲ್ಲಿ ಮದುವೆ ಆದ್ಮೇಲೆ, ನೀನು ಯಾರನ್ನ ಮದುವೆ ಆಯ್ತೀಯೋ, ಎಷ್ಟನೇವಳು ಮದುವೆ ಆಯ್ತೀಯೋ ಗೊತ್ತಿಲ್ಲ, ಮದುವೆ ಆದ್ಮೇಲೆ ಬದುಕಿರೋ ತನಕ ನೀನು ಮಾಡಿದಂತ ತಪ್ಪು ನಿನ್ನ ಲೈಫಲ್ಲಿ ನಿನ್ನ ಹಿಂಬಾಲಿಸ್ಕೊಂಡು ಬರ್ತದೆ. ಪ್ರತಿ ದಿವಸ ಸ್ತೋತ್ರ 28 ಯವನಸ್ಥರು ಅಲ್ಲಲ್ಲಿ ದೇಶದಲ್ಲಿ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ವರ್ಷ ಮಾತ್ರ 1,17,770 ಯವನಸ್ಥರು ಭಾರತದಲ್ಲಿ, ಸ್ಪೆಷಲಿ 70% ಆಫ್ ದೆಮ್ ವರ್ ಯಂಗ್ ಗರ್ಲ್ಸ್.